ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಗುರುಪಥ ಬದಲಾವಣೆ ಎನ್ನುವಂತಹ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೇ ಬರುವ ಜೂನ್ 1ನೇ ತಾರೀಕು ರಾತ್ರಿ 3:19 ಸರಿಯಾಗಿ ಮಿಥುನ ರಾಶಿಯಲ್ಲಿದ್ದಂತಹ ಗುರು ತಾನು ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಉಚ್ಚ ಸ್ಥಾನವು ಉಚ್ಚಾಂಶವನ್ನು ಪಡೆದಂತಹ ಗುರು ವೃಷಭ ರಾಶಿಯವರಿಗೆ ಕೊಡಮಾಡಬಹುದಾದಂತಹ ಶುಭಾಶುಭ ಫಲಗಳು ಯಾವುದು, ಇದನ್ನು ನಾವು ತಿಳಿದುಕೊಳ್ಳುವಂತಹ ಕಾಲ. ಅಕ್ಟೋಬರ್ 31ನೇ ತಾರೀಕಿನವರೆಗೆ ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿರುವಂತಹ ಗುರುವು ಇಷ್ಟೆಲ್ಲ ಫಲಗಳನ್ನು ವೃಷಭ ರಾಶಿಯವರಿಗೆ ಕೊಡುತ್ತಾನೆ. ಸ್ಥಾನಭ್ರಂಶಾತ್ ಕಾರ್ಯವಿಘಾತಾಚ್ಚ ತೃತೀಯೇ ಇರುವಂತಹ ಉನ್ನತ ಸ್ಥಾನ, ಅಂದರೆ ದ್ವಿತೀಯ ಸ್ಥಾನದಲ್ಲಿ ತಾನಿದ್ದಾಗ ನಿಮಗೊಂದು ಔನ್ನತ್ಯವನ್ನು ಕೊಟ್ಟಿದ್ದ, ಒಂದು ಉತ್ತಮವಾದಂತಹ ಪದವಿ ಪ್ರಾಪ್ತಿಯಾಗಿತ್ತು. ಜೊತೆಗೆ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿಯನ್ನು ಗುರು ಮಹಾಶಯ ಅನುಗ್ರಹ ಮಾಡಿದ್ದ. ಅವುಗಳನ್ನು ಕಳೆದುಕೊಳ್ಳುವಂತಹ ಒಂದು ಕಾಲ. ಆದರೆ ಆ ಕಳೆದುಕೊಳ್ಳುವುದಕ್ಕೆ ಒಂದು ಬಲವಾದ ಕಾರಣವನ್ನು ನಾವಿಲ್ಲಿ ಕಂಡುಕೊಳ್ಳಬಹುದಾಗತ್ತೆ. ಒಂದು, ಸಹಜವಾಗಿಯೇ ಮನುಷ್ಯನಿಗೆ ದೈವಾನುಕೂಲ ಎನ್ನುವಂಥದ್ದು ಒದಗಿದಾಗ ತನ್ನ ಸಂಸ್ಕಾರವನ್ನು ತಾನು ಮರೀತಾ ಹೋಗುತ್ತಾನೆ. ಇದರ ಕಾರಣದಿಂದ ಅಹಂಭಾವ, ಅಹಂಕಾರ ಎನ್ನುವಂಥದ್ದು ಸಹಜವಾಗಿಯೇ ಬೆಳೆಯುತ್ತೆ. ಈ ಕಾರಣದಿಂದ ಮುಂದೆ ನಮಗೊಂದು ಭವಿಷ್ಯದಲ್ಲಿಯೂ ಇದೇ ಒಳ್ಳೆಯ ಕಾಲ ನಡೆಯುತ್ತಾ ಇರುವುದಿಲ್ಲ, ಕೆಟ್ಟ ಕಾಲವೂ ಬರಬಹುದು ಎನ್ನುವಂತಹ ಕಲ್ಪನೆ ಇಲ್ಲದೆ ಮನುಷ್ಯ ತನ್ನ ಆಟಾಟೋಪಗಳನ್ನು ತೋರಿಸ್ತಾ ಹೋಗ್ತಾನೆ. ಈ ಹಿನ್ನೆಲೆಯೊಳಗೆ ಆವಾಗ ಈ ಗ್ರಹರು ತಮ್ಮ ಸ್ಥಾನ ಬದಲಾಯಿಸ್ತಾ ಹೋದ ಹಾಗೆಯೇ ಮನುಷ್ಯನ ಮೇಲೆ ಉಂಟು ಮಾಡಬಹುದಾದಂತಹ ಪ್ರಭಾವಗಳು ಹೀಗಿರುತ್ತವೆ. ಇದನ್ನು ಯಾವತ್ತೂ ಕೂಡ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಒಂದು ಸಂಗತಿ. ಈ ಹಿನ್ನೆಲೆಯೊಳಗೆ ದ್ವಿತೀಯ ಸ್ಥಾನದಲ್ಲಿ ಅತ್ಯಂತ ಶುಭದಾಯಕನಾದಂತಹ ಗುರು ತೃತೀಯ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದ ಹಾಗೆಯೇ ಸ್ಥಾನನಾಶ ಎನ್ನುವಂತಹ ಯೋಗವನ್ನು ಕೊಡ್ತಾನೆ. ಜೊತೆಗೆ ಕಾರ್ಯವಿಘಾತ, ಇದುವರೆಗೆ ಕೈ ಹಿಡಿದಂತಹ ಎಲ್ಲ ಕಾರ್ಯಗಳು ಸಫಲವಾಗುತ್ತಾ ಇತ್ತು, ಅದರಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗತ್ತೆ. ಕಾರ್ಯವಿಘಾತ, ಕಾರ್ಯಹಾನಿ ಎನ್ನುವಂಥದ್ದು ಉಂಟಾಗತ್ತೆ. ಗುರುವು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುವ ಕಾಲಕ್ಕೆ ಉಳಿದ ಗ್ರಹಸ್ಥಿತಿಯನ್ನು ನಾವು ಅನುಲಕ್ಷಿಸಿ ಹೇಳುವುದಾದರೆ ಜನ್ಮದ ರವಿ ದೇಹಪೀಡೆಯನ್ನು, ಜೊತೆಗೆ ಆಯಾಸವನ್ನು, ಕಾಲಾತಿಕ್ರಮ ಭೋಜನ ಎನ್ನುವಂತಹ ಯೋಗವನ್ನು ಕೊಡ್ತಾನೆ. ಚತುರ್ಥದ ಕೇತು ತಾನು ಪೀಡೆಯನ್ನು ಕೊಡ್ತಾನೆ. ಹಾಗೂ ಅಷ್ಟಮದ ಚಂದ್ರ ಹಾಗೂ ಮಾಂದಿಯ ಕಾರಣದಿಂದ ಆಹಾರದಲ್ಲಿ ದೋಷ, ಅಜೀರ್ಣ ಬಾಧೆ ಮತ್ತು ಜಾನುವಿನಲ್ಲಿ ತೊಂದರೆ. ಜಾನು ಅಂದರೆ ಮೊಣಕಾಲು, ಕಾಲುಗಂಟು, ಇದರಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಹಾಗೂ ಚೋರಭೀತಿ, ಇದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ಸೂಚನೆ. ಇನ್ನು ವ್ಯಯದ ಅಂಗಾರಕನ ಕಾರಣದಿಂದ ದ್ರವ್ಯಚ್ಛೇದ ಮನಸ್ತಾಪ, ಉಷ್ಣಮಯಾದ್ಯೈಹಿ ಅಂದರೆ ಉಷ್ಣ ಪ್ರಪೀಡೆ ಎನ್ನುವಂಥದ್ದಿದೆ, ದ್ರವ್ಯ ನಷ್ಟ ಉಂಟಾಗುವಂಥದ್ದಿದೆ. ಹಾಗೂ ಮನಸ್ತಾಪ, ದೇಹದಲ್ಲಿ ಉಷ್ಣಾಧಿಕ್ಯ ಉಂಟಾಗಿ ಯಾವೆಲ್ಲ ರೋಗ ಬಾಧೆ ಸಂಭವಿಸಬಹುದು ಅದನ್ನೆಲ್ಲ ಕಾಣುವಂತಹ ಒಂದು ಯೋಗ. ಆದರೆ ದ್ವಿತೀಯದ ಬುಧ ಹಾಗೂ ಶುಕ್ರ, ಇಲ್ಲಿ ಲಕ್ಷ್ಮೀನಾರಾಯಣ ಯೋಗ ಅಂತ ನಾವು ಕರಿತೀವಿ, ಅಂತಹ ಒಂದು ಯೋಗದ ಕಾರಣದಿಂದ ಧನಲಾಭ, ಕೀರ್ತಿ ಲಾಭ ಮತ್ತು ವಸ್ತ್ರ ಲಾಭ, ಇದು ಅತ್ಯಂತ ವಿಶೇಷವಾದಂತಹ ಯೋಗ. ಕುಟುಂಬದಲ್ಲಿ ಹಿತ, ಇದು ಕುಟುಂಬಕ್ಕೆ ಅತ್ಯಂತ ಸುಖದಾಯಕವಾದಂತಹ ಒಂದು ಯೋಗ. ಕುಟುಂಬದಲ್ಲಿ ಅನೇಕ ಮಂಗಳ ಕಾರ್ಯಗಳು ಜರುಗುವಂತಹ ಕಾಲ. ಕರ್ಮಸ್ಥಾನದ ರಾಹುವಿನಿಂದ ಅಧಿಕ ಲಾಭ ಹಾಗೂ ಲಾಭಸ್ಥಾನದ ಶನಿಯಿಂದ ಬಹುವಿಧ ವೈಭವ ಪ್ರಾಪ್ತಿ, ಬೇರೆ ಬೇರೆ ರೀತಿಯಲ್ಲಿ ಅತ್ಯಂತ ವೈಭವಯುತವಾದಂತಹ ಜೀವನ ಸಾಗಿಸುವಂಥದ್ದು ವೃಷಭ ರಾಶಿಯವರ ಫಲಗಳು. ಹೆಚ್ಚಾಗಿ ಶುಭ ಫಲಗಳೇ ಇದೆ. ಇನ್ನು ಗುರು ನಿಮ್ಮ ಸಪ್ತಮ, ಭಾಗ್ಯ ಹಾಗೂ ಲಾಭ ಭಾವಗಳನ್ನು ನೋಡ್ತಾನೆ. ಗುರು ತಾನಿರುವಂತಹ ಮನೆಯಲ್ಲಿ ಯಾವೆಲ್ಲ ಶುಭಾಶುಭ ಫಲಗಳನ್ನು ಕೊಡ್ತಾನೋ ಅದೇ ರೀತಿ ತನ್ನ ವಿಶೇಷ ದೃಷ್ಟಿಯೊಂದಿಗೆ ಯಾವೆಲ್ಲ ಮನೆಗಳನ್ನು ನೋಡುತ್ತಾನೋ ಆ ಮನೆಗಳ ಮೇಲೆ ಉಂಟಾಗಬಹುದಾದಂತಹ ಪ್ರಭಾವವು ಅಷ್ಟೇ ಸತ್ವಯುತವಾಗಿರುತ್ತೆ. ಇದನ್ನು ನಾವು ನೋಡಿದಾಗ, ಚಿಂತಿಸಿದಾಗ ಮಂಗಲ ಕಾರ್ಯಾಚರಣೆ ಇದಕ್ಕೆ ಅತ್ಯಂತ ಯೋಗ ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಲೋಹ ವಸ್ತುಗಳಿಂದ ಲಾಭ ಉಂಟಾಗಬಹುದು. ಕಬ್ಬಿಣವೇ ಮೊದಲಾದಂತಹ, ತಾಮ್ರ, ಹಿತ್ತಾಳೆಯೇ ಮೊದಲಾದಂತಹ ಲೋಹ ವಸ್ತುಗಳಿಂದ ನೀವು ಲಾಭವನ್ನು ಕಾಣ್ತೀರಿ. ಇನ್ನು ಕೆಲವರಿಗೆ ಸಹೋದರರಿಂದ ಲಾಭ ಉಂಟಾಗುತ್ತೆ. ಬೇರೆ ಬೇರೆ ಕಾರಣಗಳಿಂದ, ಬೇರೆ ಬೇರೆ ರೀತಿಯಲ್ಲಿ ಸಹೋದರರಿಂದ ವೃಷಭ ರಾಶಿಯವರಿಗೆ ಲಾಭ ಬಂದು ಒದಗಬಹುದು.
ಈ ರೀತಿಯಾಗಿ ಗುರುವಿನ ದೃಷ್ಟಿಯ ಫಲವಾಯಿತು. ಇನ್ನು ವ್ಯಯಾಧಿಪತಿಯಾದಂತಹ ಅಂಗಾರಕ ತಾನು ಗುರುವನ್ನು ನೋಡ್ತಾನೆ. ಇದರ ಕಾರಣದಿಂದ ಬಹು ವಿಶಿಷ್ಟವಾಗಿ ಯಾವುದೋ ಒಂದು ಸಾಹಸ ಪ್ರವೃತ್ತಿ, ಅಂದರೆ ಇದುವರೆಗೆ ಗುರುಬಲ ಇದ್ದಾಗ ಸಹಜವಾಗಿ ನಿಮ್ಮಲ್ಲಿ ಅದು ಹೆಚ್ಚು ಹೆಚ್ಚು ಕಾಣಿಸ್ತಾ ಇತ್ತು ಸಾಹಸ ಪ್ರವೃತ್ತಿ. ಆ ಕಾರಣದಿಂದ ಯಾವುದೋ ಒಂದು ಕಾರ್ಯಕ್ಕೆ ಮುನ್ನುಗ್ಗುತ್ತಾ ಇದ್ದೀರಿ. ಇದರ ಪರಿಣಾಮವಾಗಿ ಸ್ವಲ್ಪ ವ್ಯಯಾಧಿಕ್ಯ, ಅಂದರೆ ಹೆಚ್ಚು ಖರ್ಚಾಗುವಂತಹ ಸಂಭವವಿದೆ. ಇದನ್ನು ನೀವು ಗಮನಿಸಬೇಕು. ಅಂದರೆ ದೊಡ್ಡ ಮೊತ್ತದ ಅಥವಾ ದೊಡ್ಡ ವಿಚಾರ ಯಾವುದಾದ್ರೂ ಇದ್ದು ಅದರಲ್ಲಿ ನಾನು ಹೂಡಿಕೆಯನ್ನು ಮಾಡ್ತೇನೆ ಅಥವಾ ಇಂಥದ್ದೊಂದು ಮಾಡ್ತೇನೆ ಅಂತ ಏನಾದರೂ ಆ ಆಲೋಚನೆ ಇದ್ದರೆ ಅದರಲ್ಲಿ ನೀವು ಎಣಿಸಿದ್ದಕ್ಕಿಂತ ಹೆಚ್ಚು ಖರ್ಚು ಕಾಣಿಸಬಹುದು. ಇದು ಅಂಗಾರಕ ಗುರುವನ್ನು ನೋಡುವ ಕಾರಣದಿಂದ. ಲಾಭಸ್ಥಾನದಲ್ಲಿರುವಂತಹ ಶನಿಯನ್ನು ಗುರು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಲೋಹ ವಸ್ತುಗಳಿಂದ ಅತ್ಯಂತ ಲಾಭ. ಕೆಲವರಿಗೆ ಭೂಗತವಾದಂತಹ ಲೋಹ ಪ್ರಾಪ್ತಿಯಾಗಬಹುದು. ಅಂದರೆ ಯಾವುದೋ ಒಂದು ಕಾರಣದಿಂದ ಭೂಮಿಯನ್ನು ಅಗೆಯುವಾಗ ಅದರಲ್ಲಿ ಇರಬಹುದಾದಂತಹ ಲೋಹ ವಸ್ತುಗಳು, ಖನಿಜ ವಸ್ತುಗಳು ಪ್ರಾಪ್ತಿಯಾಗಬಹುದು. ಅಂತಹ ಒಂದು ಯೋಗ ಫಲವನ್ನು ನಾವು ಇಲ್ಲಿ ಹೇಳಬಹುದಾಗತ್ತೆ. ಈ ರೀತಿಯಾಗಿ ವೃಷಭ ರಾಶಿಯವರಿಗೆ ಗುರುವಿನ ಪಥ ಬದಲಾವಣೆಯಿಂದ ಉಂಟಾಗಬಹುದಾದಂತಹ ಶುಭಾಶುಭ ಫಲಗಳು. ಒಟ್ಟಾರೆಯಾಗಿ ನಾವು ನೋಡಿದಾಗ ಶುಭ ಫಲಗಳೇ ಹೆಚ್ಚಾಗಿದೆ, ಅಶುಭ ಫಲಗಳ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ. ಹಾಗಂತ ವೃಷಭ ರಾಶಿಯವರು ಯಾವುದೇ ಪರಿಹಾರವನ್ನು ಮಾಡದೇ ಇರುವ ಹಾಗಿಲ್ಲ. ಯಾಕೆಂದರೆ ಒಂದು 100ರಲ್ಲಿ 40 ಭಾಗ ಅಲ್ಲಿ ಹಾನಿ ಎನ್ನುವಂಥದ್ದಿದೆ. ಆ ಹಾನಿಯನ್ನು ತಡೆಗಟ್ಟುವುದಕ್ಕೆ ಬೇಕಾಗಿ ನಾನು ಪ್ರತಿ ರಾಶಿಯವರಿಗೆ ಸೂಚಿಸಬಹುದಾದ ಒಂದೇ ಒಂದು ಪರಿಹಾರ ಶ್ರೀ ಲಕ್ಷ್ಮೀನಾರಾಯಣನ ಆರಾಧನೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮೊದಲಿಗೆ ಮಾಡಿಕೊಳ್ಳಿ. ಜೊತೆಗೆ ಲಕ್ಷ್ಮೀನಾರಾಯಣರ ಆರಾಧನೆ, ಸಮೀಪದಲ್ಲಿ ಎಲ್ಲಿಯಾದರೂ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯ ಇದ್ದರೆ, ದೇವಸ್ಥಾನ ಇದ್ದರೆ ಅದಕ್ಕೆ ಸಂದರ್ಶನ ಮತ್ತು ಅಲ್ಲಿ ವಿಶೇಷ ಪೂಜೆ, ಹಾಗೂ ಲಕ್ಷ್ಮೀನಾರಾಯಣ ಮೂಲಮಂತ್ರ ಜಪಾನುಷ್ಠಾನ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ ಇತ್ಯಾದಿಗಳ ಅನುಷ್ಠಾನದಿಂದ ಗುರುವು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದಾಗ ಯಾವೆಲ್ಲ ಅಶುಭ ಫಲಗಳು ವೃಷಭ ರಾಶಿಯವರಿಗೆ ಉಂಟಾಗುತ್ತೋ ಅದರಿಂದ ಖಂಡಿತವಾಗಿ ನೀವು ಮುಕ್ತಿಯನ್ನು ಹೊಂದುತ್ತೀರಿ. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎನ್ನುವಂಥದ್ದು ಲಕ್ಷ್ಮೀನಾರಾಯಣನ ಮೂಲ. ಇದರ ಅನುಷ್ಠಾನವನ್ನು ಹೆಚ್ಚು ಹೆಚ್ಚು ಮಾಡಬೇಕು. ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಶಿವ ಪಂಚಾಕ್ಷರಿ ಇದರ ಅನುಷ್ಠಾನವನ್ನು ಹೆಚ್ಚು ಮಾಡುವುದರಿಂದ ವೃಷಭ ರಾಶಿಯವರು ನಿಮಗಿರುವಂತಹ ಎಲ್ಲ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಇಷ್ಟಾರ್ಥ ಸಿದ್ಧಿಯನ್ನು ಹೊಂದುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ರೀತಿಯಾಗಿ ದ್ವಿತೀಯ ಸ್ಥಾನದಿಂದ ತೃತೀಯ ಸ್ಥಾನಕ್ಕೆ ಪದಾರ್ಪಣೆ ಮಾಡುತ್ತಿರುವಂತಹ ಗುರು ನಿಮಗೆ ಹೆಚ್ಚು ಅನುಕೂಲಿಯಾಗಲಿ ಎನ್ನುವುದಾಗಿ ಹಾರೈಸ್ತೇನೆ. ಶುಭವಾಗಲಿ. ಧನ್ಯವಾದಗಳು.